ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಹಲವು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಯಾವ ರೀತಿಯಾಗಿ ಇವರು ಹಣವನ್ನು ಗುಳುಂ ಸ್ವಾಹ ಮಾಡೋದಕ್ಕೆ ಮುಂದಾಗಿದ್ರು, ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹಣ ತಿಂದವರಿಗೆ ಕುಷ್ಠರೋಗ ಹಾರ್ಟ್ ಅಟ್ಯಾಕ್ ಬಂದು ಸಾಯಲಿ ಅಂತ ವಾಲ್ಮೀಕಿ ನಿಗಮದ ಹಣ ತಿಂದವರಿಗೆ ಶಾಸಕ ಮಂಜುನಾಥ್ ಶಾಪವನ್ನು ಹಾಕಿದ್ದಾರೆ. ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ ಕಿಡಿ ಹಾಕಿದ್ದಾರೆ. ಹಣ ವರ್ಗಾವಣೆ ಆಗಿರೋದು ನಿಜ, ಮಾಧ್ಯಮದಲ್ಲಿ ನೋಡಿದ್ದೀವಿ, ಎಲ್ಲವೂ ಕೂಡ ಸತ್ಯ. ಯಾರೇ ಇದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು, ಅಷ್ಟೇ ಅಲ್ಲ ಅವ್ರಿಗೆ ಕುಷ್ಠರೋಗ ಬರಲಿ, ಹಾರ್ಟ್ ಅಟ್ಯಾಕ್ ಆಗಲಿ ಅಂತೇಳಿ ಶಾಪ ಹಾಕಿದ್ದಾರೆ. CBI ತನಿಖೆಗೆ ವಹಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ನೋಡಿ, ಈಗ ಕಾಂಗ್ರೆಸ್ ಶಾಸಕರು ಕೂಡ CBI ತನಿಖೆಗೆ ವಹಿಸಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೊತ್ತೂರು ಮಂಜುನಾಥ್ ಶಾಸಕ ಏನು ಮಾತಾಡಿದ್ದಾರೆ ನೋಡಿ. ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು, ಇನ್ನು ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು. ನನಗೊಂದು ರೂಲ್ಸು, ನಿಮಗೊಂದು ರೂಲ್ಸ್ ಇಲ್ಲ. ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವ್ರಿಗೆ 100% ಆಗಿ ಶಿಕ್ಷೆ ಆಗಬೇಕು. ಈ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಕುಷ್ಠರೋಗ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ದರೆ 100% CBIಗೆ ಹೋಗುವುದು ಒಳ್ಳೆಯದೇ. ಇದು CBIಗೆ ವಹಿಸಬೇಕು ಅಂತ ನನಗೂ ಇದ್ರ ಮೇಲೆ ಒತ್ತಾಯ. ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ದರೆ 100% CBIಗೆ ಹೋಗುವುದು ಒಳ್ಳೆಯದೇ. ಇದು CBIಗೆ ವಹಿಸಬೇಕು ಅಂತ ನನಗೂ ಇದ್ರ ಮೇಲೆ ಒತ್ತಾಯ. ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ದರೆ 100% CBIಗೆ ಹೋಗುವುದು ಒಳ್ಳೆಯದೇ. ಇದು CBIಗೆ ವಹಿಸಬೇಕು. ಇನ್ನು ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು. ನನಗೊಂದು ರೂಲ್ಸು, ನಿಮಗೊಂದು ರೂಲ್ಸ್ ಇಲ್ಲ. ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವ್ರಿಗೆ 100% ಆಗಿ ಶಿಕ್ಷೆ ಆಗಬೇಕು. ಈ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಕುಷ್ಠರೋಗ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು. ನನಗೊಂದು ರೂಲ್ಸು, ನಿಮಗೊಂದು ರೂಲ್ಸ್ ಇಲ್ಲ. ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವ್ರಿಗೆ 100% ಆಗಿ ಶಿಕ್ಷೆ ಆಗಬೇಕು. ಈ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಕುಷ್ಠರೋಗ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.